और आज तालुक में पंचायत हॉल में कर्नाटक मीडिया जर्नलिस्ट यूनियन द्वारा आयोजित तालुक स्तरीय प्रेस दिवस समारोह का उद्घाटन करते हुए उन्होंने कहा कि पत्रकारों को समाज के विकास के लिए कड़ी मेहनत करनी चाहिए। जब हर जगह उम्मीदें धराशाही हो जाती हैं, तो जनता को यह महसूस करना चाहिए कि न्याय की उनकी एकमात्र उम्मीद प्रेस से है। मैं पहले भी पत्रकारों की समस्या पर हमेशा प्रतिक्रिया देता रहा हूं और आगे भी देता रहूंगा। मैं पत्रकारों के हित के लिए जीवन बीमा जैसी सुविधाएं उपलब्ध कराने के बारे में सोच रहा हूं। मैंने ये भी देखा है कि तालुक में कोई प्रेस हाउस नहीं है। भवन निर्माण को लेकर मैंने पत्रकारों से चर्चा की है। उन्होंने वादा किया है कि वो जल्द ही टाउन एरिया में जमीन तलाश कर प्रेस हाउस बनाने के लिए तैयार हो जाएंगे। उन्होंने कहा कि अगर सभी पत्रकार मिलकर तालुक के विकास के लिए काम करेंगे तो मेरे काम में भी तेजी आएगी। अभिवृद्धि ನಮ್ಮ ಸಂಕಲ್ಪ, ವಿಕಾಸ ನಮ್ಮ ಸಂಕಲ್ಪ. ಬಟ್ ಈ ತರ ಆಗಿದೆ, ಅದಕ್ಕಾಗಿ ನಾನು ಕೂಡ ಕೇಳಿದೆ ಮುಂದೆ ಆಗಬಾರ್ದು. ಅದಕ್ಕಾಗಿ ಈ ನಮ್ಮ ಈ ಪ್ರಧಾನ ಕಾರ್ಯದರ್ಶಿ ಅವರು ಏನೇನು ಅವರ ಬೇಡಿಕೆ ಅವ್ರನ್ನ ಹೇಳಿದ್ದಾರೆ. ನಾನು ಈಗ ಪತ್ರಕಾರ ಸಂಘ ಆಗಲಿ, ಪತ್ರಕಾರ ಆಗಲಿ, ಮೀಡಿಯಾ ಆಗಲಿ, ಯಾರಿಗೇ ಆಗಲಿ ತಮ್ಮ ಬಾಬಾ ಸಾಹೇಬ್ ಅವರ ಸಂವಿಧಾನ ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಎಲ್ಲೇನು ಮಾಡಬೇಕು ಎಲ್ಲ ಮಾಡ್ಕೊಡ್ತೀವಿ. ತಾವು ಇನ್ಶೂರೆನ್ಸ್ ಬೇಡಿಕೆ ಹೇಳಿದಿರಿ, ಆರೋಗ್ಯ ಸಲುವಾಗಿ ಸಹಾಯಧನ ಕೂಡ ನಾನು ಒಂದು ಚರ್ಚೆ ಮಾಡ್ತೀನಿ. ನಿವೇಶನ ಕೂಡ ಹೇಳಿದಿರಿ, ಕೂಡ ನಾನು ಚರ್ಚೆ ಮಾಡ್ತೀನಿ. ಹೌಸಿಂಗ್, ಬಸ್ ಪಾಸ್ ಫ್ರೀ, ನಿಗಮ್ ಮೀಡಿಯಾ ಟ್ರೈನಿಂಗ್ ಕೂಡ ಹೇಳಿದಿರಿ, ಎಲ್ಲ ಲ್ಯಾಪ್ಟಾಪ್ ಕೂಡ ಹೇಳಿದಿರಿ. ಯಾವ್ಯಾವ ನಮ್ಮ ಇಲ್ಲಿ ಗ್ರಾಮ ಪಂಚಾಯತ್ ಇದೆ, ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿ ಕೂಡ ಚಿಕ್ಕ ಬಂದಾರೆ. ಅವರು ಬೆಂಗಳೂರಿನಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ ಮಹಾನಗರ ಪಾಲಿಕೆ ಇದೆ, ನಮ್ಮ ಟೌನ್ ಪಂಚಾಯತ್ ಇದೆ, ಅವರೆಲ್ಲ 20 ಲಕ್ಷ ಕೂಡಿರ್ತಾರೆ. ಬಟ್ ನಮ್ಗೆ ಎಷ್ಟು ಆಗಬೇಕು ಮಾಡಿ ಟೌನ್ ಪಂಚಾಯತಿಂದ ಪತ್ರಕಾರರಿಗೆ 100% ಹೆಲ್ಪ್ ಮಾಡಬೇಕು. ನಾವು ಈ ಬುದ್ಧ ಈ ಪತ್ರಕಾರ ದಿನಾಚರಣೆ ಮಾಡ್ತಾ ಇದ್ದೀವಿ. ಫಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಪ್ರಪ್ರಥಮ ಪತ್ರಿಕೆ ಮಂಗಳೂರು ಸಮಾಚಾರ ಪ್ರಾರಂಭ ಆಯಿತು. ಎಲ್ಲ ನಾವು ಶಾಸನ ಮಾಡಿದಿರ್ತೇವೆ. ನಾನು ಅಸೆಂಬ್ಲಿ ಒಳಗ ಹೊಸ ಹೊಸ ಕಾನೂನ ಸಂವಿಧಾನ ಪ್ರಕಾರ ಮಾಡಬೇಕು. ರೈತರಾಗಲಿ, ಚಿದರಾಗಲಿ ಅವರಿಗೆ ಅನುಕೂಲವಾಗಿ ಮಾಡಬೇಕು. ಅವ್ರ ಎಷ್ಟು ಶಾಸನ. ಆಮೇಲೆ ಕಾರ್ಯಾಂಗ ನಾನು ಏನು ಘೋಷಣೆ ಮಾಡ್ತೀವಿ ಅವ್ರು ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲ ಅಧಿಕಾರಿ, IAS IPS ಅಧಿಕಾರಿ ಅವ್ರ ಕಾರ್ಯ ಮಾಡಬೇಕು. ಅವ್ರ ಕಾರ್ಯಾಂಗ, ನ್ಯಾಯಾಂಗ ಅಂದ್ರೆ ಹೇಳಿದ್ರೆ ಸಫೇದ್ ಡ್ರೆಸ್, ಕಾಳಾ ಕೋಟ್, ವಕೀಲ್ ಸಾಹೇಬರು, ಚೀಫ್ ಜಸ್ಟಿಸ್ ಅವ್ರು ನ್ಯಾಯ ಕೊಡಬೇಕು. ಈ ನ್ಯಾಯಾಂಗ ನಂತರ 4ನೇ ಅಂಗ ಏನು, ಪತ್ರಿಕಾ ರಂಗು. ನಾವು ಹಿಂದೆ ಮುಂದೆ ಮಾಡಿದ್ರೆ, ಕಾರ್ಯಾಂಗ ಕೆಲಸ ಮಾಡಿಲ್ಲ ಅಂದ್ರೆ, ನ್ಯಾಯಾಲಯದಿಂದ ಆದ್ರೆ ಈ ಪತ್ರಿಕಾ ರಂಗ ನಮ್ಗಿಂತ ಎಲ್ಲ ನೋಡ್ರಿ. ಕ್ಯಾಮೆರಾ ಬಂದ್ರೆ ಚಾಲಿ ಮಾಡ್ತೇವೆ. ಕ್ಯಾಮೆರಾ ಬಂದ್ರೆ ಸ್ವಾಮೀಜಿ, ಕ್ಯಾಮೆರಾ ಬಂದ್ರೆ ಏನ್ ತೋರಿಸ್ತಾರ, ಏನ್ ತೋರಿಸ್ತೀವಿ ಬರುತ್ತೆ, ಏನ್ ಪೇಪರ್ ಬರುತ್ತೆ. ಇನ್ನೇ ಎಲ್ಲ ಈ ತರ ಇಲ್ಲ. ಎಲ್ಲ ಪೇಪರ್ ಓದ್ಬೇಕು. ಎಲ್ಲ ಪೇಪರ್ ಓದ್ರೆ ಮಾಹಿತಿ ತಮ್ಮ ಊರಿನಲ್ಲಿ, ತಮ್ಮ ಮಹಾಶಕ್ತಿ ಕೇಂದ್ರದಲ್ಲಿ, ತಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಏನೇನು ಆಗ್ತಾ ಇದೆ ಇಲ್ಲ ಅವ್ರು ನೋಡಬೇಕು. ಪತ್ರಿಕಾ ಬಹಳ ಬೇರೆ 4ನೇ ಅಂಗ ಇದೆ. ಅವ್ರ ಗರಿಮಾ ತಾವು ಇಡಬೇಕು. ಪತ್ರಕಾರ ಹೊಂದಬೇಕು. ತಹಸೀಲ್ದಾರ್ ಅವರೇ ಒಂದು ಹೇಳಿದ್ರೆ ಹಿಂದೆ ಕೂಡ ಎಲ್ಲರಿಗೂ ಕೊಟ್ಟಿದ್ದೀನಿ. ನಾವು ಇದ್ದಿಲ್ಲ ದಯವಿಟ್ಟು ಒಂದು 10 ಗುಂಟೆ ಜಾಗ ಅಥವಾ 5 ಗುಂಟೆ ಜಾಗ ಬಿಟ್ಟಿದ್ರೆ, ಯಾಕಂದ್ರೆ ಪದೇ ಅವರು ಒಂದೇ ಬೇಡಿಕೆ, ನಮ್ಗೆ ಗುಡ್ಲ ಜಾಗ ಇಲ್ಲ, ಪತ್ರಕಾರ ಫೋನ್ ಮಾಡ್ರಿ,
ಜಿಲ್ಲೆಯಲ್ಲಿ ಪತ್ರಕಾರ ಭವನ ಆಗಿದೆ, ತಾಲೂಕಿನಲ್ಲಿ ಕೂಡ ಪತ್ರಕಾರ ಭವನ ಆಗಬೇಕು. ತಾವು ನಮ್ಮ ನಿವೇಶನ ಕೊಡಬೇಕು, ಇಲ್ಲಾಂದ್ರೆ ಆ ನಾನು ಬೆಳೆ ಬಿಡಲ್ಲ, ಹಿಂಗೆ ಸ್ಟ್ರೈಕ್ ಮಾಡಿಬಿಡ್ತೀವಿ, ಸ್ಟ್ರೈಕ್ ಮಾಡಿಬಿಡ್ತೀವಿ ತಪ್ಪದೆ. ಅದಕ್ಕಾಗಿ ತಾವು ನಿವೇಶನ ನಮ್ಗೆ ಕೊಡಬೇಕು. ನಿವೇಶನ ಮಂಜೂರು ಮಾಡಿದ್ರೆ ನಾವು 100% MLA ಕಾರ್ಡ್ನಲ್ಲಿ ಪತ್ರಕಾರ ಭವನ ಮಾಡ್ಕೊಡ್ತೀವಿ.